ನಾನೀಗ ಹೋಗ್ತಿರೋದು 40 ಜನ ಅಪರಿಚಿತರ ಜೊತೆ ಮೈಸೂರಿಗೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಾಯಿ ಕಿರಣ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಅನುಭವ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇದು ಹೊಸ ದಿನ, ಹೊಸ ಆರಂಭ. ಎಂತ ಇದು 40 ಜನ ಅಪರಿಚಿತರ ಕತೆ ಅಂತ ಮುಂದೆ ಹೇಳ್ತೇನೆ ಆಯ್ತಾ. ಸದ್ಯಕ್ಕೆ ಅವ್ರು ಕೊಟ್ಟಿರೋ ಲೊಕೇಶನ್ನಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಕಾಲ್ ಬಂತು ನೋಡಿ. ಹಲೋ, ಹಾಂ ಲೈಟ್ ಫಾರ್ನತೆ ಸಿ ದುರ್ಗಾತೆ ಹಾಂ ಯಾನ್ಮೂಲೆ ಎದುರುಲ್ಲೇ ತೋದು ಹಾಂ. ಇಲ್ಲಿ ಓಡ್ಬೇಕಂತ ಏನಿರಲಿಲ್ಲ, ಬಟ್ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಲಿ ಅಂತ ಓಡಿದಷ್ಟೇ. ಹಾಗೆ ಬಸ್ ಒಳಗೆ ಬರುವಾಗಲೇ ಈ ಟ್ರಿಪ್ ಆರ್ಗನೈಸರ್ಸ್ ಸಿಕ್ಕಿದ್ರು. ಅವರಿಗೊಂದು ನಮಸ್ಕಾರ ಮಾಡಿ ಮುಂದೆ ನೋಡಿದ್ರೆ ಲೈಟ್ ಮಧ್ಯೆಯಿಂದ 3-4 ತಲೆ ಕಾಣಿಸ್ತು, ಬಿಟ್ರೆ ಫುಲ್ಲು ಬಸ್ ಖಾಲಿ ಇತ್ತು. ಇನ್ನೆಂತ ಮಾಡುದು ಅಂತ ಹೇಳಿ ಒಂದು ಸೀಟಲ್ಲಿ ಹೋಗಿ ಕೂತೆ. ಬಸ್ ಮುಂದೆ ಹೋಗ್ತಿದ್ದಾಗೆ ಜನ ಕೂಡ ತುಂಬ್ತಾ ಹೋದ್ರಾಯ್ತಾ. ಒಬ್ಬೊಬ್ಬರೇ ಒಂದೊಂದು ಪಿಕಪ್ ಪಾಯಿಂಟಿಂದ ಹತ್ತುತ್ತಾ ಇದ್ದಾರೆ. ಕೆಲವು ಕಡೆ ಗ್ರೂಪ್ ಹತ್ತುತ್ತಾ ಇದ್ದಾರೆ, ಕೆಲವು ಕಡೆ ಒಬ್ಬೊಬ್ಬರೇ ಹತ್ತುತ್ತಾ ಇದ್ದಾರೆ. ನಾನಿಲ್ಲಿ ಸಡನ್ನಾಗಿ ನೋಡಿದಾಗ ಯಾರೋ ಜೀಪ್ ಹತ್ರ ಹಿಂದೆ ನಿಂತಿದ್ದಾರೆ ಅಂತ ಅಂದ್ಕೊಂಡ್ರಿ. ಇನ್ಯ ಸನತರಿಂದು ಇಂಚಿನ ಮಂಗಳೂರು ಬನ್ಸ್ ಬಂತು ತಿಂಡಿ. ಬ್ರೇಕ್ಫಾಸ್ಟ್ ಎಲ್ಲ ಬಸ್ಸಿಗೆ ಲೋಡ್ ಮಾಡಿ ಮುಂದಿನ ಪಿಕಪ್ ಪಾಯಿಂಟಿಗೆ ಬಂದ್ವಿ. ಆ ಜನಕ್ಕೆ ಕಾಲ್ ಮಾಡಿದ್ರೆ 10 ನಿಮಿಷ ಲೇಟ್ ಅಂತೆ. ಇನ್ನು ಈಗಿನ ಜನರೇಷನ್ ನಿಮಗೆ ಗೊತ್ತುಂಟಲ್ಲ, 10 ನಿಮಿಷ ಬಿಡಿ, 10 ಸೆಕೆಂಡ್ ಕೂಡ ವೇಸ್ಟ್ ಮಾಡೋದಿಲ್ಲ. ಪ್ರಪಕ್ಕ ಅಲ್ಲಿಯೇ ಒಂದು ರೀಲ್. ಎಂತ ಕ್ಯಾಮ್ರಾಮನ್ ನೋಡಿ, ಬಸ್ಸಿದ್ದು ವಿಡಿಯೋಗ್ರಫಿ ನೋಡಿ. ಈ ನಮ್ಮನೆ ಈ ಲೆವೆಲಿಗೊಂದು ವಿಡಿಯೋಗ್ರಫಿ ನೋಡಿದ್ದೀರಾ? ನಾವು ಬಸ್ ಇದ್ದಲ್ಲಿ ಹೋಗುದಲ್ಲ, ಬಸ್ ನಾವಿದ್ದಲ್ಲಿ ಬರ್ಬೇಕು ಅಂತ ಒಂದು ವಿಡಿಯೋಗ್ರಾಫರ್. ಹಾಗಾದ್ರೆ ಎಲ್ರು ಬಂದ್ರು, ಇನ್ನಂತೂ ಹೊರಡುದು. ಆದ್ರೆ ಬಸ್ ಒಳಗೆ ನೋಡಿದ್ರೆ ಅರ್ಧಕ್ಕೆ ಅರ್ಧ ಜನ ಉಂಟಲ್ಲ ನಿದ್ದೆ ಮಾಡಿದ್ದಾರೆ. ಇವ್ರನ್ನ ಎದ್ದಳಿಸ್ಲಿಕ್ಕೆ ನಮ್ಮ ಮಂಗಳೂರು ಕಡೆ ಒಂದು ಒಳ್ಳೆ ತುಳು ಸಾಂಗ್ ಉಂಟು ನೋಡಿ. ಲಕ್ಕುವರಯೇ ಲಕ್ಕು ಜರಯೇ ಲಕ್ಕುವರಯೇ ಲಕ್ಕು ಜರಯೇ ಮಾಳಿಗೆದಿಲ್ಲದ ಮಾರಾಯರೇ. ನೋಡಿ ಎಲ್ಲ ಎದ್ರು ಈಗ. ಇನ್ನು ನಮ್ಮ ಬ್ಯಾಂಗ್ಳೂರ್ ತುಳುವಾಸ್ನ ಮೈಸೂರು ಮ್ಯಾಡ್ನೆಸ್ 2.0 ಅಫಿಷಿಯಲಿ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ನಮ್ಮ ಯಾಕೆ ನೋಡಿದ ಅದು ಒಂದು ಇಂಟ್ರೊಡಕ್ಷನ್ ಮಾತಾಡ್ತಾರೆ. ಸೊ ಮಾತಾಡಲ್ಲ ಅಕ್ಕ ಬುಧಾರು ನಿಕ್ಲು ಒಲ್ತು ಬೈದಾರು ಒಂದು ವರ್ಕ್ ಮಾಡ್ತೊಂದುಲ್ಲಾರು ಬೊಕ್ಕ ನಿಕ್ಲೆ ದಾಲ ಹಾಬೀಸ್ ದಾಲ ಎತ್ತುಂಡ ಅದು ದಾಲ ಪನೋಡೊಂದು ಎತ್ತುಂಡ ನಿಕ್ಲೆ ಗೊಂಜಿ ದಾಲ ಡೈಲಾಗ್ ದಾಲ ಪನೋಡ ನಿಕ್ಲ ಬಗ್ಗೆ ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್ ದಾಲ ಕೊರೊಡಿಲ್ಲ ಕೊರಲಿ. ಹಾಯ್ ಮಾತಾಡಲ್ಲ ನನ್ನ ಬುಧಾರು ಸನತ ಮೀನ್ ಪಂಡದು ಒಂಜಿ ವರ್ಷ 3 ತಿಂಗಳದ ಪಿರಾವು ಜಸ್ಟ್ ರೂಮ್ ಹುಡ್ಕೊಳ್ಳೊಂದು ಬೇತ ಬ್ಯಾಂಗ್ಳೂರ್ ಮಲಯಾಳೀಸ್ ಮಾತ ಪೇಜ್ ಉಂಡತ ನಮ್ಮಲ್ಲಿ ಒಂದು ಪೇಜ್ ಮನ್ಪುಗ ಬಂದ ಜಸ್ಟ್ ಮಂತಿನ ಪೇಜ್. ಬಟ್ ಇನ್ನು 27K ಫಾಲೋವರ್ಸ್ ಪ್ಲಸ್ ಮೂಜಿ ಮೀಟಪ್ ರೆಡ್ ಟ್ರಾವೆಲ್ ಮೀಟಪ್ ಅಂತಂದಿಲ್ಲ ರಡ್ಡೆ ಟ್ರಾವೆಲ್ ಮೀಟಪ್. ಸೊ ಎಂಜಾಯ್ಮೆಂಟ್ ಪ್ಲೇ ಏರ್ಲದಲ್ಲ ನಾಚಿಗೆ ಮತ್ತೊಂದು ಅಂಚದಲ್ಲ ಇಕ್ಕೋಚಿ ನಿಕ್ಲು ಬರ್ಪಾರು ಜಸ್ಟ್ ನಿಕ್ಲಿಗೆ ಐಡಿಯಾ ತಗೊಂಡಿದ್ವಿ ಅವರ ಬ್ರೇಕ್ಫಾಸ್ಟ್ ಹಾಕಿ ನಿಕ್ಲು ಝೋನ್ ಬರ್ಬೋದಲ್ಲ ಹೋಗಿ. ಹೀಗೆ ಒಬ್ಬೊಬ್ಬರೇ ಬಂದು ತಮ್ಮ ಪರಿಚಯ ಮಾಡಿಕೊಂಡ್ರು. ಸ್ಟಡಿ ಮಾಡುವವರು, ಜಾಬಲ್ಲಿರುವವರು, ಜಾಬೇ ಇಲ್ಲದವರು, ಓನ್ ಬಿಸ್ನೆಸ್ ಮಾಡ್ತಿರೋರು, ಬಿಸ್ನೆಸ್ ಮಾಡಿ ಅಲಕ್ಕ ಮುರ್ಕಿದವರು, HR ಟೀಮು, ಫ್ಯಾಷನ್ ಡಿಸೈನರ್ಸು, ಮ್ಯೂಸಿಕ್ ಪ್ರೊಡ್ಯೂಸರ್ಸು, ಇವೆಂಟ್ ಆರ್ಗನೈಸರ್ಸು, ಇನ್ಫ್ಲುಯೆನ್ಸರ್ಸು, ಎಡಿಟರ್ಸು, ಒಟ್ರಾಸಿ ಉಂಟಲ್ಲ. ನಮ್ಮ ಊರಿನವರು ಯಾವ ಫೀಲ್ಡ್ ಸಹ ಬಿಡಲಿಲ್ಲ ಮಾತ್ರ. ಈಗ ಒಂದು ಟೋಲ್ ಬ್ರೇಕ್ ಕೊಟ್ಟಿದ್ದೀವಿ, ಇಲ್ಲಿದೆ ನೋಡಿ ಟೋಲ್. ಈಗ ಪರಿಚಯ ಎಲ್ಲ ಆಯ್ತು. ಒಮ್ಮೆ ಪರಿಚಯ ಆದ್ಮೇಲೆ ಇನ್ನಂತ ಬಸ್ನಲ್ಲೇ ಡ್ಯಾನ್ಸ್ ದುಂಪ ಶುರು. ನಾನು ನೋಡಿರೋ ಪ್ರಕಾರ ನಮ್ಮಲ್ಲಿ ಜನ ಹೇಗಂದ್ರೆ
ಸ್ಟಾರ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೋತಾರೆ. ಆದರೆ ಒಮ್ಮೆ ಸ್ಟಾರ್ಟ್ ಆದರೆ ಉಂಟಲ್ಲ, ಮತ್ತೆ ನಿಲ್ಲಿಸಲಿಕ್ಕೆ ಭಾರಿ ಕಷ್ಟ ಉಂಟು. ಈ ನಮ್ಮ ಜೋಶ್ ನೋಡಿ ಪಕ್ಕದಲ್ಲಿ ಹೋಗ್ತಿದ್ದ ಬಸ್ನ ಜನ ಕೂಡ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸತ್ಯವಾಗಿ ಸಹ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಉಂಟಲ್ಲ, ಮೈಸೂರು ಟೋಲ್ ಬಂದದ್ದೇ ಗೊತ್ತಾಗಲಿಲ್ಲ. ಒಂದು ಡ್ಯಾನ್ಸ್, ಒಂದು ಗೇಮ್ ಆದಮೇಲೆ ಈಗ ನಮಗೆ ತಿಂಡಿಗೆ ನಿಲ್ಲಿಸಿದ್ದಾರೆ. ಸೊ ಡೆಫಿನೆಟ್ಲಿ ಮಂಗಳೂರು ತಿಂಡಿನೇ ಇರುತ್ತೆ. ನೋಡಿ ಏನೇನು ತಿಂಡಿ ಇದೆ ಅಂತ. ನೋಡಿ ನಮ್ಮ ಹುಡುಗರು ಹಾಗೆ ಯಾರೂ ಪರಿಚಯ ಇರಲಿಲ್ಲ, ಈಗೆಲ್ಲರೂ ಒಂದು ಲೆವೆಲಿಗೆ ಪರಿಚಯ ಆಗ್ತಾಯಿದ್ದಾರೆ. ಇನ್ನೂ ಟೈಮು ಈಗ ಇನ್ನೂ 8:30, 9 ಗಂಟೆ ಎಲ್ಲರೂ ಈಗ ಪರಿಚಯ ಆಗ್ತಾಯಿದ್ದಾರೆ. ಒಬ್ಬೊಬ್ಬರೇ ಹಿಂದೆ ಇರೋದು ನಮ್ಮ ಬಸ್ ಹತ್ರ ಮುಂದೆ ನಮ್ಮದು ಬ್ರೇಕ್ಫಾಸ್ಟ್ ಆಗ್ತಾಯಿದೆ. ಎಲ್ಲ ನಿಂತಿದ್ದಾರೆ ಲೈನಲ್ಲಿ. ನೋಡಿ ಬೆಳಿಗ್ಗೆ ಟೂರ್ ಸ್ಟಾರ್ಟ್ ಆದಾಗ ಯಾರೂ ಪರಿಚಯ ಇರಲಿಲ್ಲ, ನಾವೇ ಕ್ಯಾಮ್ರಾ ಹೊತ್ಕೊಂಡು ಆಚೆ ಈಚೆ ತಿರುಗ್ತಾ ಇದ್ದೆವು. ಈಗ ನೋಡಿ ಒಬ್ಬರು TV9 ಕೆಲಸ ಮಾಡೋರು ನಮ್ಮ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಇಂಥ ಪ್ರೊಫೆಷ್ನಲ್ ಕ್ಯಾಮ್ರಾ ನನಗೆ ಇಷ್ಟು ವರ್ಷದಲ್ಲಿ ಎಲ್ಲಿ ಸಹ ಸಿಗಲಿಲ್ಲ, ಇವತ್ತೇ ಸಿಕ್ಕಿದ್ದು. ನೋಡಿ ಈಗ ಇವತ್ತಿದ್ದು ತಿಂಡಿ ಬನ್ಸ್, ನೀವು ನೋಡಿರ್ತೀರೋ ಇಲ್ವೋ ಗೊತ್ತಿಲ್ವಾ, ಮಂಗಳೂರವ್ರಿಗೆ ಗ್ಯಾರಂಟಿ ಗೊತ್ತಿರ್ತದೆ. ಇನ್ನೊಂದು ಇಡ್ಲಿ, ಚಹಾ ಕಾಫಿ ಕುಡ್ದಾಗ ಹೇಳ್ತೇನೆ, ಪಾಪ ಕ್ಯಾಮ್ರಾಮ್ಯಾನ್ ಸ್ವಲ್ಪ ತಿನ್ನಬೇಕು. ಸೊ ನಮ್ಗೆ ಸ್ವಲ್ಪ ಟೈಮ್ ಕೊಟ್ಟರೆ ಅವ್ರು ಸಹ ತಿಂದು ಬರ್ತಾರೆ. ಫಸ್ಟ್ ಒಂದು ಕ್ಯಾಮ್ರಾಮ್ಯಾನ್ ತೋರಿಸೋದು ಇಲ್ಲಿ ನೋಡಿ, ಇವರೇ ನಮ್ಮ ಕ್ಯಾಮ್ರಾಮ್ಯಾನ್. ನಮ್ಮ ಡ್ರೈವರ್ ಸರ್ ತಿಂತಾ ಇದ್ದಾರೆ. ಹೇಗಿದೆ ಸರ್ ತಿಂಡಿ? ಚೆನ್ನಾಗಿದೆಯಾ? ಬನ್ಸ್ ತಿಂದಿರ್ತೀರಾ ನೀವು ಮಂಗಳೂರು ಕಡೆ ಎಲ್ಲ ಹೋದಾಗ? ಅದೇ ನೋಡಿ, ಟೂರ್ ಆರ್ಗನೈಸ್ ಮಾಡೋದು ಮುಖ್ಯ ಅಲ್ಲ, ಅದಾದಮೇಲೆ ಈ ರೀತಿ ಕ್ಲೀನಿಂಗ್ನೆಸ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈ ನಮ್ಮವರಿಗುಂಟಲ್ಲ, ಒಂದು ಒಳ್ಳೆ ಚಾ ಸಿಕ್ಕಿದ್ರೆ ಸಾಕು, ಒಳಗಿರುವ ಎಲ್ಲ ಪ್ರತಿಭೆಗಳನ್ನು ಹೊರಗೆ ಹಾಕ್ತಾರೆ. ಈಗ ನಮ್ಮ ಟೂರ್ ಮತ್ತೆ ಮುಂದುವರಿಯುತ್ತೆ. ಸುತ್ತ ಇರೋರು ಎಲ್ಲರೂ ವೀಡಿಯೋ ತೆಗೆದ್ರಪ್ಪ. ಯಾರು ಏನಾಗ್ತಾರೋ ಗೊತ್ತಿಲ್ಲ. ನಮ್ಮದು ಗ್ರೂಪ್ ಅಲ್ಲದವರು ಎಲ್ಲ ವೀಡಿಯೋ ತೆಗಿತಾ ಇದ್ದಾರೆ. ನಾಳೆ ಯಾವಾಗ TV ಬರುತ್ತೋ ಪೇಪರಲ್ಲಿ ಬರುತ್ತೋ ಗೊತ್ತಿಲ್ಲ. ಬಟ್ ನಾವು ಆ ಥರ ಏನು ತಪ್ಪು ಮಾಡಿಲ್ಲ. ನಮ್ಮದು ಕಸ ಕೂಡ ನಾವೇ ಹೋಗಿ ಬಿಸಾಡಿದ್ದೇವೆ. ಯಾವುದು ಕೂಡ ಇಲ್ಲಿ ಗಲೀಜು ಮಾಡಿಲ್ಲ. ಸುತ್ತಮುತ್ತ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಮುಂದೆ ಹೋಗೋಣ. ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸೇ, ಅಂಬುನಿಯಾತ್ಮಜಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಪುಡ ಮರುತ ವಂದಿಪೇನಿ ಕಥಾಮೃತವ. ಹೀಗೆ ಹಾಡು ಹೇಳಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ನಾವು ನಮ್ಮ ಫಸ್ಟ್ ಲೊಕೇಶನ್ಗೆ ರೀಚ್ ಆದ್ವಿ. ನನಗೆ ಟಿಕೆಟ್ ಉಂಟಾ ಅಂದತೆ? ಹೌದಾ? ಮುಂದಿನ ಬ್ಲಾಗರ್ಸ್ ಅಲ್ಲ, ಮ್ಯೂಸಿಕ್ ಹಾಕ್ಬೋದಲ್ಲ ಆಮೇಲೆ ಎಡಿಟಿಂಗಲ್ಲಿ. ಮೊದಲ ಪ್ಲೇಸು ನಾವೀಗ ಶುಕವನಕ್ಕೆ ಬಂದಿದ್ದೇವೆ. ಇಲ್ಲಿ ನಾನು ಲಾಸ್ಟ್ ಟೈಮು ಬಂದಿದ್ದೆ, ಬಟ್ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅನ್ಕೋತೀನಿ. ಸೊ ಜಸ್ಟ್ ನಿಮ್ಮದು ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ. ನಮ್ಮ ಟೀಮು ಇದೆ ನೋಡಿ ಎಲ್ಲ ಹಿಂದೆ. ಉಡುಪಿಯಿಂದ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಮ್ಮ ಶುಕವನದ ಪರವಾಗಿ, ಅವಧೂತದ ದತ್ತಪೀಠದ ಪರವಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ನೀವು ಈಗ ಬಂದಿರೋ ಈ ಸ್ಥಳದಲ್ಲಿ ಈ 3 ಜಾಗನೂ ಗಿನ್ನಿಸ್ ಬುಕ್ ವರ್ಲ್ಡ್ ರೆಕಾರ್ಡ್. ಒಂದು ಶುಕವನ, ಅನಾರೋಗ್ಯವಾದ ಗಿಣಿಗಳನ್ನು ತಂದು ಇಲ್ಲಿ ಹಾಸ್ಪಿಟಲೈಸ್ ಮಾಡಿ ಅದನ್ನು ಕಾಪಾಡತಕ್ಕಂಥ, ಅದಕ್ಕೆ ಎಲ್ಲ ಆಯಸ್ಸು 65ರಿಂದ 70 ವರ್ಷ ಬದುಕತ್ತೆ. ಮತ್ತು ಈ ಬೋನ್ಸಾಯಿ ಗಾರ್ಡನ್ನು ರಾಮಾಯಣದಲ್ಲಿ ಕಿಷ್ಕಿಂಧಾವನ ಅಂತಿದ್ರು. 10,886 ಗಿಡಗಳು. ಹಾಗೆ ವಿಶ್ವ ಮ್ಯೂಸಿಯಂಗೆ ಹೋಗ್ತಾ ಇದ್ದೀರಾ. ವಿಶ್ವ ಮ್ಯೂಸಿಯಮಲ್ಲಿ 1,000 kg ಭಗವದ್ಗೀತೆ,
200ಕ್ಕೂ ಹೆಚ್ಚು ದೇಶದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು, ಸಮುದ್ರದ ಒಳಗಡೆ ಇರತಕ್ಕಂಥ ಎಲ್ಲ ರೀತಿಯ ಕಲ್ಲುಗಳು ಮತ್ತು ಇನ್ನೂ ಅನೇಕ ಮನುಷ್ಯನಿಗೆ ಆ ಒಂದು ಕನೆಕ್ಟ್ ಆಗತಕ್ಕಂಥ ಪಾಸಿಟಿವ್ ಎನರ್ಜಿನ ನೀವು ಅಲ್ಲಿ ನೋಡ್ತೀರಾ. ಇದು ಆ್ಯಕ್ಚುಲಿ ದೊಡ್ಡ ಜಾತಿಯ ಮರಗಳನ್ನು ಸಣ್ಣದಾಗಿ ಬೆಳೆಸ್ತಾರೆ. ಇದು ಕೆಲವು ನೀವು ಮರಗಳು ನೋಡಿದರೆ 2000 ವರ್ಷ 3000 ವರ್ಷ ಅಂತ ಕೆಳಗೆ ಬರ್ದಿರೋದು ನೋಡಿ. ಅಂದರೆ ಇಲ್ಲಿ ಯಾವ ಇಸ್ವಿಯಲ್ಲಿ ಅದನ್ನ ಮಾಡಿರೋದು ಅಂತಲೂ ಬರ್ದಿರೋದು ನೋಡಿ. ಎಲ್ಲ ಮರಗಳಲ್ಲೂ ಇದೆ. ಅದೇ ವಾರಕ್ಕೊಂದ್ಸಲ ಕಟ್ ಮಾಡಬೇಕಾಗತ್ತೆ ಸರ್ ಅದು ಹಣ್ಣಾದಾಗ. ಓಕೆ ಓಕೆ. ನಮ್ಮನೆ ಬಂತಿದ್ದೀವಿ. ಶುಕವನ್ನ ನೋಡಿ ಆಯಿತು. ಇಲ್ಲೊಂದು ಒಳ್ಳೆ ಮೆಮೊರೀಸ್ ಕ್ಯಾಪ್ಚರ್ ಮಾಡಿ ಮುಂದಿನ ಪ್ಲೇಸಿಗೆ ಹೋಗುವ ಬನ್ನಿ. ಶುಕವನ ನಂತರ ನಾವೀಗ ಬಂದಿರೋದು ಮೈಸೂರು ಅರಮನೆಗೆ. ಇವತ್ತು ಭಾನುವಾರ, ರಶ್ ನೋಡಿ ಎಷ್ಟಿದೆ. ನಮ್ಮ ಟೀಮ್ ಅಲ್ಲಿ ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ಚಪ್ಪಲ್ ಹೋಸ್. ನೋಡಿದ್ರಲ್ಲ ಮೈಸೂರು ಅರಮನೆ. ಇದ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗಲ್ಲ. ಒಂದು 4-5 ವೀಡಿಯೋ ಮಾಡಿದ್ರು ಕಮ್ಮಿನೇ. ಅಷ್ಟು ಇಲ್ಲಿ ಕಲಿಯೋಕ್ಕಿದೆ, ಆರ್ಕಿಟೆಕ್ಚರ್ ಇದೆ. ನೀವು ಇದು ಏನಂತ ಯೋಚನೆ ಮಾಡ್ತಿರ್ಬೋದು, ಇದು ರೀಲ್ಸ್ ಪ್ರಾಕ್ಟೀಸ್. ಇದು ಎಲ್ಲೋ ನಿಮಗೆ ಯೂಟ್ಯೂಬಲ್ಲೂ ಎಲ್ಲೋ ನಿಮಗೆ ನೋಡೋಕ್ಕೆ ಸಿಗಲ್ಲ. ಇದು ರೀಲ್ಸ್ ಪ್ರಾಕ್ಟೀಸ್ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ. ಇತ್ತೆ ನಾನು 4 ಜನ ವಾಪಸ್ ಹೋಗ್ತಾರೆ. ಅತಿ ಮೂಲ ಪ್ರಾಕ್ಟೀಸ್ ಇದೆ. KRS ಮಾಡ್ತೀನಿ ಅವಾಗ ಮುಟ್ಲೆ ನೆನಪು ಸ್ಟೆಪ್ ಬೇಗ ಅರಮನೆಗೆ ಟರ್ಫಲ್ ಮಾಡಬೇಡಿ. ಒನ್ ಟೇಕ್ ಕಮಾನ್, ಒನ್ ಟೇಕ್ ಆರ್ಟಿಸ್ಟ್ ಕೊರಿಯೋಗ್ರಾಫರ್ ಚುಕ. ಪಾಸ್ ఉంది ನೆನಪುರ ಎಫೆಕ್ಟ್ ಇದು ಫಾಡ್ಗ. ಮೈಸೂರು ಅರಮನೆ ನೋಡಿ ಇವರ ರೀಲ್ಸ್ ಪ್ಲಾನಿಂಗ್, ಶೂಟಿಂಗ್ ಎಲ್ಲ ಮುಗಿಸುವಷ್ಟರಲ್ಲಿ ಮಧ್ಯಾಹ್ನ ಆಯಿತು. ನಮಗೋಸ್ಕರ ಮಂಗಳೂರು ಮಿಲ್ಸು ಹೋಟ್ಲಲ್ಲಿ ಕಾಯ್ತಾ ಇತ್ತು. ಸೊ ರಪ ಮೆಮೊರೀಸ್ ಕ್ಯಾಪ್ಚರ್ ಮಾಡಿ ಊಟಕ್ಕೆ ಹೊರಟ್ವಿ. ಸೊ ಈಗ ಊಟ ಆಯಿತು ನಮ್ಮದು ಇದೇ ಹಿಂದೆ ಇರೋ ಹೋಟ್ಲಲ್ಲಿ. ಸೊ ವೆಜ್ ಅವ್ರು ಯಾವತ್ತೂ ಮಾಡೋದೇ ಇಲ್ಲ ಅಂತೆ, ನಮಗೋಸ್ಕರ ಮಾಡಿದರು. ಅಂದರೆ ನಾನಿವತ್ತು ವೆಜ್ಜು. ಸೊ ಒಂದು 6 ಜನ ಇದ್ದರು ಟೀಮಲ್ಲಿ. ಸೂಪರಾಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ನಾನ್ ವೆಜ್ ಅವ್ರ ಹತ್ರನೂ ಕೇಳಿದೆ ನಾನು. ನಾನ್ ವೆಜ್ ಅವರು ಹೇಳಿದರು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದರು ಅಂತ. ಸೊ ಊಟ ತುಂಬಾ ಚೆನ್ನಾಗಾಗಿದೆ. ಇನ್ನು ಮುಂದೆ ನಾವೀಗ KRS ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ. KRSನಲ್ಲಿ ಸ್ವಲ್ಪ ಆಚೆ ಈಚೆ ಡ್ಯಾಮ್ ಎಲ್ಲ ನೋಡಿ ಈವ್ನಿಂಗ್ ಶೋಗೆ ಟೈಮ್ ಇದ್ದಿದ್ದರಿಂದ ಒಂದು ಕಡೆ ರಿಲ್ಯಾಕ್ಸ್ ಆಗಿ ಕೂತು ಗೇಮ್ಸ್ ಆಡಿದ್ವಿ. ಡಮ್ಶರಾಡ್ ಗೇಮ್ ನಿಮಗೆ ಗೊತ್ತೇ ಇರ್ತದೆ. ಇಲ್ಲಿ ಟ್ವಿಸ್ಟ್ ಅಂತ ಅಂದರೆ ಮೂವಿ ಹೆಸರು ಬದಲು ಬ್ಯಾಂಗ್ಳೂರ್ನ ಫೇಮಸ್ ಪ್ಲೇಸ್ನ ಗೆಸ್ ಮಾಡಬೇಕು. ಈ ಟೀಮಿಗೆ ಸಿಕ್ಕಿರೋ ನೇಮ್ ಇದನ್ನ ಆಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ. ಕರೆಕ್ಟ್
ಅದಂತೂ ಗೆಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನೊಂದು ಪ್ಲೇಸ್ ನೇಮ್ ಕೊಟ್ಟು ನೋಡುವ. ಈಗ ಕೊಟ್ಟಿರೋ ನೇಮ್ ಒಂದು ಲಾಸ್ಟಿಗೆ ಸೀರಿಯಸ್ ಆಗಿ ವಿಡಿಯೋ ಹಾ, ಇಲ್ಲಿಗೆ ಡಮ್ ಶರಡ್ ಸಾಕು ಅಂತ ಸ್ವಲ್ಪ ಹೊತ್ತು ಬಾಲ್ ಗೇಮ್ ಆಡಿದ್ವಿ. ಬರೀ ಚೊರೆ ಮರೆ, ಯಾರು ಬಿಟ್ಟು ಕೊಡ್ಲಿಕ್ಕೆ ರೆಡಿ ಇಲ್ಲ ಅಂತ. ಈ ಗೇಮ್ಸ್ ಎಲ್ಲ ಆದ್ಮೇಲೆ ಬ್ಯಾಂಗ್ಳೂರ್ನಲ್ಲಿ ಬಿಸ್ನೆಸ್ ಮಾಡ್ತಿರೋರು ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡ್ರು. ಇಲ್ಲಿ ನನಗೆ ಜೈ ತುಳುನಾಡು ಪೇಜ್ ಬಗ್ಗೆ ಗೊತ್ತಾಯ್ತು. ಇವರುಂಟಲ್ಲ, ತುಳು ಭಾಷೆಯನ್ನ ಮತ್ತೆ ತುಳು ಲಿಪಿಯನ್ನ ಇಂಟ್ರೆಸ್ಟ್ ಇರೋರಿಗೆ ಫ್ರೀಯಾಗಿ ಹೇಳಿಕೊಡ್ತಾರೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಒಮ್ಮೆ ಚೆಕ್ ಮಾಡಿ. ಇಲ್ಲಿ ಸಹ ಒಳ್ಳೊಳ್ಳೆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿದೆವು. ಅಷ್ಟೊತ್ತಿಗಾಗಲೇ KRS ಸಂಗೀತ ಕಾರಂಜಿ ಸ್ಟಾರ್ಟ್ ಆಯಿತು. ಇನ್ನಂತ ಟ್ರಿಪ್ ಎಲ್ಲ ಮುಗೀತಲ್ಲ ಅಂತ ಅಂದ್ಕೊಂಡು ಬಸ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಬ್ಯಾಂಗ್ಳೂರ್ ಕಡೆ ಹೊರಟಿದ್ವಿ. ಅಷ್ಟರಲ್ಲಿ ನಮ್ಮ ಆರ್ಗನೈಸರ್ ಒಂದು ಸರ್ಪ್ರೈಸ್ ಕೊಟ್ಟರು. ಬೆಳಿಗ್ಗೆ ಅಪರಿಚಿತರಾಗಿದ್ದ ನಾವು ಈಗ ಚಿರಪರಿಚಿತರಾಗಿದ್ದೇವೆ. ಇಲ್ಲಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿರೋ ಪ್ರತಿಯೊಬ್ಬನ ಹಿಂದೆನೂ ಒಂದು ಕತೆ ಇದೆ. ಹುಟ್ಟಿ ಬೆಳೆದ ಊರನ್ನ ಬಿಟ್ಟು ಬ್ಯಾಂಗ್ಳೂರ್ನಂಥ ಸಿಟಿಗೆ ಬಂದು ಜೀವನ ಕಟ್ಕೊಳ್ಳೋದು ಅಷ್ಟೇನು ಈಸಿ ಇಲ್ಲ ಬಿಡಿ. ಫ್ಯಾಮಿಲಿಗೋಸ್ಕರ, ಕಮಿಟ್ಮೆಂಟ್ಗಳಿಗೋಸ್ಕರ ಅದೆಷ್ಟೋ ಜನ ತಮ್ಮ ಕನಸುಗಳನ್ನು ಸ್ಯಾಕ್ರಿಫೈಸ್ ಮಾಡಿ ಇಷ್ಟ ಇಲ್ಲದ ಕೆಲಸವನ್ನ ಇಷ್ಟಪಟ್ಟು ಮಾಡ್ತಾ ಇರ್ತಾರೆ. ಈ ಜವಾಬ್ದಾರಿಗಳ ಮಧ್ಯೆ ಉಂಟಲ್ಲ, ನಾವು ನಾವಾಗೆ ಬದುಕೋದನ್ನು ಮರ್ತು ಬಿಟ್ಟಿರ್ತೇವೆ. ಸೊ ನಮ್ಮಂಥವರಿಗೆ ಈ ಟ್ರಿಪ್, ಈ ಬ್ರೇಕ್ ತುಂಬಾನೇ ಅಗತ್ಯ ಇತ್ತು. ಇಮ್ಯಾಜಿನ್ ಮಾಡಿದ್ವಿ ಜಾಕಿ ಈ ತಟ್ಟಡ ನಮ್ಮ ಒಂಜಿ ಲೈಕ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು ಬಂದೆ. ಓವರಾಲ್ ಫುಲ್ ಕಂಫರ್ಟ್ ಇತ್ತು ಟ್ರಿಪ್. ಇಟ್ ವಾಸ್ ಲೈಕ್ ನಿಗಲ್ ಆಫೀಸ್ ದಾಗ ನಾಟ್ ಪೋಲೆ, ಇಫ್ ಬ್ಯಾಂಗ್ಳೂರ್ ಫ್ರೆಂಡ್ಸ್ ನಾಗ ನಾಟ್ ಪೋಲೆ ಏಪಲ ಒಂದು ವೈಬ್ ಅರ. ದಿಸ್ ವಾಸ್ ಅ ಫುಲ್ ಹೋಮ್ಲಿ ವೈಬ್ಸ್. ಎಸ್, ಹೋಮ್ಲಿ ವೈಬ್. ಬಟ್ ವಾಪಸ್ ಹೋಗ್ಲೇಬೇಕಲ್ವಾ? ಊಟ ಮಾಡಿ ದಾರಿ ಉದ್ದಕ್ಕೂ ಹಾಡು ಹೇಳ್ಕೊಂಡು ಬ್ಯಾಂಗ್ಳೂರಿಗೆ ಹೊರಟ್ವಿ. ಬ್ಯಾಂಗ್ಳೂರ್ ಹತ್ರ ಆಗ್ತಿದ್ದಾಗೆ ಬಸ್ ಮತ್ತೆ ಖಾಲಿ ಆಗ್ತಾ ಹೋಯ್ತು. ಇಲ್ಲದ ಮನಸ್ಸಿನಿಂದ ಪ್ರತಿಯೊಬ್ಬರಿಗೂ ಬಾಯಿ ಹೇಳಿ, ಹೇ ಮತ್ತೆ ಸಿಗುವ ಆಯ್ತಾ ಅನ್ನೋ ಭರವಸೆಯೊಂದಿಗೆ ಕಳಿಸ್ಕೊಟ್ವಿ. ರಿಯಲಿ ಇವತ್ತಿನ ನಿಮ್ಮ ಟೈಮ್ನ ನನ್ನ ಜೊತೆ ಸ್ಪೆಂಡ್ ಮಾಡಿ ಈ ದಿನವನ್ನು ಬ್ಯೂಟಿಫುಲ್ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಬೇಗಡೆ ಪಿರತಿಕಗ ಸೊಲ್ಮೆಲು.